ನಮಸ್ಕಾರ ಎಲ್ಲರಿಗೂ. ಇಂದು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಪ್ರತಿದಿನ ಪಠಿಸುವ ಒಂದು ಶಕ್ತಿಶಾಲಿ ಸ್ತೋತ್ರವೆಂದರೆ ಅದು ಹನುಮಾನ ಚಾಲಿಸ. ಆದರೆ ಇದು ಕೇವಲ ಒಂದು ಪ್ರಾರ್ಥನೆ ಮಾತ್ರವೇ, ಅಥವಾ ಇದರ ಹಿಂದೆ ನಮಗೆ ತಿಳಿಯದ ಯಾವುದೋ ಗೂಢ ರಹಸ್ಯವಿದೆಯಾ? 16ನೇ ಶತಮಾನದಲ್ಲಿ ಮಹಾನ್ ಸಂತ ತುಳಸಿದಾಸರು ಜೈಲಿನಲ್ಲಿ ಬಂದಿಯಾಗಿದ್ದಾಗ ಕೇವಲ 40 ಚೌಪಾಯಿಗಳಲ್ಲಿ ಹನುಮಂತನನ್ನು ಸ್ತುತಿಸಿದರು. ಈ 40 ಸಾಲುಗಳು ಮನುಷ್ಯನ ಮನೋಬಲ, ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ಹೇಗೆ ಬದಲಾಯಿಸಬಲ್ಲವು? ಇಂದಿನ ವಿಡಿಯೋದಲ್ಲಿ ನಾವು ಹನುಮಾನ ಚಾಲಿಸದ ಬಗ್ಗೆ ನಿಮಗೆ ಯಾರಿಗೂ ತಿಳಿದ ಅತ್ಯಂತ ಕುತೂಹಲಕಾರಿ ಮತ್ತು ಆಧ್ಯಾತ್ಮಿಕ ಸಂಗತಿಗಳ ಬಗ್ಗೆ ತಿಳಿಯೋಣ. ಬನ್ನಿ, ಮತ್ತೆ ತಡ ಮಾಡೋದು ಸ್ಟಾರ್ಟ್ ಮಾಡೋಣ. ಜಯ ಹನುಮಾನು ಜ್ಞಾನಗುಣ ಸಾಗರ ಜಯ ಕಪೀಶತಿ ಹಲೋಕ ಉಜಗರ ರಾಮದೂತ ತುಲಿದ ಬಲದ ಅಂಜನಿ ಪುತ್ರ ಪವನಸುತನಾಮ. ಎಸ್, ನಾವು ಮಾತಾಡಕ್ಕೆ ಹೊರಟಿರೋಂಥ ಇವತ್ತು ಟಾಪಿಕ್ಕು ಹನುಮಾನ ಚಾಲಿಸದ ಬಗ್ಗೆ. ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹನುಮಾನ ಚಾಲಿಸನ ಪಠಿಸ್ತಾ ಇದ್ದಾರೆ, ಅದರ ಲಾಭನೂ ಕೂಡ ಪಡಿತಾ ಇದ್ದಾರೆ. ಇದರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸ್ವತಂತ್ರವಾಗಿ, ಸಾಮಾಜಿಕವಾಗಿ ಹೇಗೆ ಅವರು ಸದೃಢರಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಇದರ ಇನ್ಡೆಪ್ತ್ ರಹಸ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತೆ ಕೆತ್ತಡ, ಲೆಟ್ಸ್ ಬಿಗನ್ ದ ವಿಡಿಯೋ. ನೀವು ಪ್ರತಿದಿನ ಹನುಮಾನ ಚಾಲಿಸ ಓದ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ, ಆದರೆ ಒಂದು ಸಾರಿ ಯೋಚನೆ ಏನಾದರೂ ಮಾಡಿದ್ದೀರಾ ಇದರ ಪ್ರತಿ ಸಾಲಿನ ಹಿಂದೆ ಎಂಥ ಶಕ್ತಿ ಅಡಗಿದೆ ಅಂತ? ಇವತ್ತು ನಾವು ಮಾತನಾಡ್ತಿರೋದು ಹನುಮಾನ ಚಾಲಿಸದ ಬಗ್ಗೆ, ಆದರೆ ಸಾಮಾನ್ಯ ರೀತಿಯದಂತೂ ಅಲ್ಲ. ಗೊತ್ತಿರೋ ಸಂಗತಿಗಳ ಜೊತೆಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅನೇಕರಿಗೆ ಗೊತ್ತೇ ಇಲ್ಲದ ಅದ್ಭುತವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು. ಹಾಗಾದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಚಾಲಿಸ ಪಠಣ ಇನ್ನೆಂದಿಗೂ ಮೊದಲನೇ ರೀತಿ ಥರ ಇರಲ್ಲ. ಚಾಲಿಸ್ ಅನ್ನೋ ಪದ ಬಂದಿದ್ದೇ ಹಿಂದಿಯ ಚಾಲಿಸ್ ಕಡೆಯಿಂದ, ಅಂದರೆ 40 ಅನ್ನೋ ಅರ್ಥದಿಂದ. ಹನುಮಾನ್ ಚಾಲಿಸದಲ್ಲಿ ನಿಖರವಾಗಿ 40 ಚೌಪಾಯಿಗಳು ಇವೆ, ಅಂದರೆ ಚರಣಗಳು ಇವೆ. ಇದನ್ನು ರಚಿಸಿದ್ದು 16ನೇ ಶತಮಾನದ ಮಹಾನ್ ಕವಿ ಸಂತ ತುಳಸಿದಾಸ್ ಮಹಾರಾಜ್. ಅವರು ಇದನ್ನು ಬರೆದಿದ್ದು ಅವಧಿ ಭಾಷೆಯಲ್ಲಿ. ರಾಮ್ ಚರಿತ ಮಾನಸ್ ಬರೆದಿದ್ದು ಕೂಡ ಇವರೇ. ಆದರೆ ಈ ಚಾಲಿಸ ಬರೆದ ಸಂದರ್ಭ ಏನು ಗೊತ್ತಾ? ಒಂದು ಕಾಲದಲ್ಲಿ ತುಳಸಿದಾಸರನ್ನ ಮೊಘಲ ಚಕ್ರವರ್ತಿ ಔರಂಗಜೇಬ್ ಸೆರೆಮನೆಗೆ ಹಾಕಿದ್ದ. ಈ ಕತ್ತಲ ಕೋಣೆಯಲ್ಲಿ ಒಂಟಿಯಾಗಿ ಕೂತ ತುಳಸಿದಾಸರು ಹನುಮಂತನನ್ನ ಧ್ಯಾನಿಸ್ತಾ ಈ ಚಾಲಿಸವನ್ನು ರಚಿಸಿದರಂತೆ. ಕೆಲವೇ ದಿನಗಳಲ್ಲಿ ಅಲ್ಲಿ ವಾನರಗಳ ದಂಡೆ ಬಂದು ಇಡೀ ನಗರದಲ್ಲಿ ಗದ್ದಲ ಎಪ್ಪಿಸಿದಂತೆ. ಭಯಭೀತನಾದ ಔರಂಗಜೇಬ್ ಅವರನ್ನ ಕ್ಷಮೆ ಕೇಳಿ ಬಿಡುಗಡೆ ಮಾಡ್ತಾನೆ. ಸೊ ಇದು ಇತಿಹಾಸದಲ್ಲಿ ನಾವು ತಿಳ್ಕೊಂಡಿರೋಂಥದ್ದು. ಕೇವಲ ಹನುಮಾನ್ ಚಾಲಿಸ ಅಲ್ಲ, ಪ್ರಪಂಚದ ಅನೇಕ ಮಹತ್ವದ ಸಂಗತಿಗಳಿಗೆ 40 ಸಂಖ್ಯೆ ಬಳಕೆಯಾಗಿದೆ. ಅದು ಯಾವುದಂತ ನೋಡೋದಾದರೆ, ಇಸ್ಲಾಂನಲ್ಲಿ ಪ್ರವಾದಿ ಮೊಹಮ್ಮದ್ ಅವರು 40ನೇ ವಯಸ್ಸಿಗೆ ಜ್ಞಾನೋದಯ ಪಡಿತಾರೆ. ಬೈಬಲ್ನಲ್ಲಿ ನೋಹ ಅವರ ಮಹಾಪ್ರವಾಹ 40 ರಾತ್ರಿ ಹಗಲು ಕೂಡ ಬಿದ್ದಿತ್ತಂತೆ. ಮಾನವ ದೇಹದಲ್ಲಿ ಭ್ರೂಣ ಕೂಡ ಸಂಪೂರ್ಣ ತಾಳಕ್ಕೆ 40 ದಿನ ಬೇಕು. ಭಾರತೀಯ ಶಾಸ್ತ್ರಗಳ ಪ್ರಕಾರ 40 ಸಂಖ್ಯೆ ಸಂಪೂರ್ಣತೆಯ ಸಂಕೇತ. ಸೊ ಹಾಗಾಗಿ ನಮ್ಮ ತುಳಸಿದಾಸರು ಕೂಡ 40 ಚರಣಗಳಲ್ಲಿ ಇಡೀ ಹನುಮಂತನ ಮಹಿಮೆಯನ್ನು ಅಡಗಿಸಿದ್ದಾರೆ. ಎಂಥ ಮಹಾನ್ ಶಕ್ತಿ ಅಲ್ವಾ? ಚಾಲಿಸದ ರಚನೆ ಹೇಗಿದೆ ಅಂತ ಅಂದರೆ, ಈ ಚಾಲಿಸ ಯಾವ ಥರ ರಚನೆ ಆಗಿದೆ ಅಂತ ತಿಳ್ಕೊಳೋದಾದರೆ, ಹನುಮಾನ ಚಾಲಿಸ ರಚನೆ ಹೀಗಿದೆ. ಮೊದಲು ಬರೋದು ದೋಹ, ಆರಂಭ ಬರುತ್ತೆ. ಶ್ರೀ ಗುರು ಚರಣ ಸರೋಜ ನಿಜಮನ ಮುಕುರ ಸುಧಾರಿ. ಮೊದಲು ಗುರುವಿಗೆ, ನಂತರ ಶ್ರೀರಾಮನಿಗೆ ನಮನ ಸಲ್ಲಿಸುವಂಥದ್ದು. ಇಲ್ಲಿ ಮನಸ್ಸನ್ನು ಕನ್ನಡಿಯಾಗಿ ತಿಳಿ ಮಾಡಿಕೋ ಅಂತ ಹೇಳ್ತಾರೆ. ಅಂದರೆ ಅಹಂಕಾರ ಅನ್ನೋದು ಆಚೆ ಇಟ್ಟಾಗ ಮಾತ್ರ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ ನಮ್ಮನ್ನು ಸಮರ್ಪಿಸಿಕೊಂಡಾಗ ಭಕ್ತಿಗೆ ಶುದ್ಧ ಮನಸ್ಸು ಬೇಕು ಅನ್ನೋ ಒಂದು ಸಂದೇಶನ ಇಲ್ಲಿ ಸಾರಿದ್ದಾರೆ. ದೈಹಿಕವಾಗಿ, ಮಾನಸಿಕವಾಗಿ ನಮ್ಮನ್ನು ನಾವು ಸಮರ್ಪಿಸಿದಾಗ ಆವಾಗ ಹನುಮಂತನ ಶಕ್ತಿ ನಮ್ಮ ಮೇಲೆ ಪ್ರಯೋಗ ಆಗೋದು. 40 ಚೌಪಾಯಿ ಮಧ್ಯಭಾಗ. ಪ್ರತಿ ಚರಣದಲ್ಲಿ ಹನುಮಂತನ ಒಂದೊಂದು ಗುಣ, ಒಂದೊಂದು ಪರಾಕ್ರಮ ವಿವರಿಸಿದ್ದಾರೆ. ಇನ್ನು ದೋಹ ಅಂತ್ಯ ಬಗ್ಗೆ ನೋಡೋದಾದರೆ, ಭಕ್ತನ ಪ್ರಾರ್ಥನೆ, ರಕ್ಷಣೆ, ಬೇಡಿಕೆ. ಅಂತ್ಯ ಬಗ್ಗೆ ನೋಡೋದಾದರೆ ಭಕ್ತನ ಪ್ರಾರ್ಥನೆ, ರಕ್ಷಣೆ, ಬೇಡಿಕೆ ಇದರಲ್ಲಿದೆ. ಇಷ್ಟು ಸ್ಪಷ್ಟ, ಇಷ್ಟು ಸಂಪೂರ್ಣ ರಚನೆ ಬರೀ 43 ಚರಣಗಳಲ್ಲಿ. ವಿಜ್ಞಾನ ಮತ್ತು ಚಾಲಿಸದ ಬಗ್ಗೆ ತಿಳ್ಕೊಳೋದಾದರೆ, ವಿಜ್ಞಾನ ಮತ್ತು ಚಾಲಿಸಕ್ಕೆ ಹೇಗೆ ಲಿಂಕ್ ಇದೆ ಅನ್ನೋ ಬಗ್ಗೆ ತಿಳ್ಕೊಳೋದಾದರೆ ಇದು ಕೇಳಿ, ಇದು ನಿಜಕ್ಕೂ ಅದ್ಭುತ. ಹನುಮಾನ ಚಾಲಿಸದ ಒಂದು ಚರಣದಲ್ಲಿ ಹೇಳ್ತಾರೆ, ಯುಗ ಸಹಸ್ರ ಯೋಜನೆ ಪರವಾನು ಲೀಲೋತಾಯಿ ಮುದ್ರಫಲ ಜಾನು. ಇಲ್ಲಿ ವಿಜ್ಞಾನ ಅಡಗಿದೆ. ಆಧುನಿಕ ವಿಜ್ಞಾನವು ಭೂಮಿಯಿಂದ ಸೂರ್ಯನಿಗಿರುವ ದೂರವನ್ನು ಅಳೆಯುವ ಎಷ್ಟೋ ಶತಮಾನಗಳ ಮೊದಲೇ ತುಳಸಿದಾಸರು ಈ ಸಾಲಿನಲ್ಲಿ ಅದನ್ನು ನಿಖರವಾಗಿ ಹೇಳಿದ್ದಾರೆ. ಯುಗ ಅಂದರೆ 12,000 ವರ್ಷ, ಸಹಸ್ರ ಅಂದರೆ 1,000 ವರ್ಷ, ಯೋಜನೆ ಅಂದರೆ 8 ಮೈಲಿಗಳು. ಇವುಗಳನ್ನು ಗುಣಿಸಿದಾಗ ಬರುವ ಮೊತ್ತವು ಸರಿಸುಮಾರು 15 ಕೋಟಿ ಕಿಲೋಮೀಟರ್ಗಳು. ಇದು ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂಥ ಅಂತರ. 16ನೇ ಶತಮಾನದಲ್ಲಿ ಇಷ್ಟು ನಿಖರವಾದ ಲೆಕ್ಕಾಚಾರ ಹೇಗೆ ಸಾಧ್ಯವಾಯಿತು ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಇದು ನಮ್ಮ ಪೂರ್ವಜರ ಜ್ಞಾನ ಕೇಳಿದ ಕನ್ನಡಿ. ಅದಕ್ಕೆ ಆಧ್ಯಾತ್ಮಕ್ಕೆ ಅಷ್ಟೊಂದು ಶಕ್ತಿ ಇರೋದಂಥದ್ದೇ ಹೇಳ್ತಾ ಇರೋದು. ಮೊದಲ ದೋಹದಲ್ಲಿ ಶ್ರೀ ಗುರು ಚರಣ ಸರೋಜ ನಿಜ ಎನ್ನಲಾಗುತ್ತದೆ. ಇಲ್ಲಿ ಗುರುಗಳ ಪಾದದ ಧೂಳಿನಿಂದ ನಮ್ಮ ಮನಸ್ಸಿನ ಕನ್ನಡಿಯನ್ನು ಸ್ವಚ್ಛಗೊಳಿಸುವ ಬಗ್ಗೆ ಹೇಳಲಾಗಿದೆ. ಅಂದರೆ ಅಹಂಕಾರವನ್ನು ಬಿಟ್ಟರೆ ದೈವಿಕ ಜ್ಞಾನ ಲಭ್ಯ ಆಗುತ್ತದೆ. ಬುದ್ಧಿಹೀನತನು ಜಾನಕಿ, ಅಂದರೆ ನಾನು ಏನೂ ಅಲ್ಲ ಎಂಬ ಸಮರ್ಪಣಾ ಭಾವ. ಯಾರು ಶರಣಾಗುತ್ತಾರೋ ಅವರಿಗೆ ಹನುಮಂತ ಬಲ, ಬುದ್ಧಿ ಮತ್ತು ವಿದ್ಯೆ ನೀಡುತ್ತಾನೆ. ಜೋರಾಗಿ ಚಾಲಿಸ ಪಡಿಸುವುದರಿಂದ ನಮ್ಮ ದೇಹದ 7 ಚಕ್ರಗಳು ಸಕ್ರಿಯಗೊಳ್ಳುತ್ತವೆ ಎಂದು ವಿಜ್ಞಾನ ಹೇಳುತ್ತದೆ. ವಿಶೇಷವಾಗಿ ಭೂತ ಪಿಶಾಚ ನಿಕಟನೆ ಆವೆ ಎಂಬ ಸಾಲು ನಮ್ಮ ಮನಸ್ಸಿನಲ್ಲಿರುವ ಭಯ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು
ನೆಗೆಟಿವ್ ಎನರ್ಜಿಗಳನ್ನು ಒಡೆದೋಡಿಸುತ್ತದೆ. ಒಮ್ಮೆ ಶನಿ ಮಹಾರಾಜ ಹನುಮಂತನನ್ನು ಕಾಡಲು ಹೋದಾಗ ಹನುಮಂತ ಅವರನ್ನು ತಮ್ಮ ಬಾಲದಲ್ಲಿ ಸುತ್ತಿಕೊಂಡರು. ಶನಿ ಬಿಡುಗಡೆ ಕೇಳಿದಾಗ ನನ್ನ ಭಕ್ತರನ್ನ ಎಂದಿಗೂ ಕಾಡಬಾರದು ಅಂತ ವಚನ ಪಡೆದುಕೊಂಡು ಶನಿನ ಬಿಡ್ತಾರೆ. ಅದಕ್ಕೆ ಶನಿ ದಶೆಯಲ್ಲಿ ಹನುಮಾನ್ ಚಾಲಿಸ ಪಠಿಸಿದರೆ ಕಷ್ಟ ಕೂಡ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಬಲವಾಗಿ ಉಳಿದಿದೆ. ಮಂಗಳವಾರ ಮತ್ತು ಶನಿವಾರ ಯಾಕೆ ವಿಶೇಷ? ಹನುಮಂತ ಜನ್ಮ ತಾಳಿದ್ದು ಮಂಗಳವಾರ, ಶನಿ ಮಹಾರಾಜ್ ಅವರ ಶತ್ರು. ಈ 2 ದಿನ ಪಠನ ಮಾಡಿದರೆ ಶನಿ ಮತ್ತು ಮಂಗಳ ದೋಷ ಕ್ಷೀಣಿಸ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹನುಮಾನ ಚಾಲಿಸ ಕೇವಲ ಪ್ರಾರ್ಥನೆ ಅಲ್ಲ, ಇದೊಂದು ಶಬ್ದ ವಿಜ್ಞಾನ. ಸಂಸ್ಕೃತ ಮತ್ತು ಅವಧಿ ಭಾಷೆಯ ಶಬ್ದಗಳಲ್ಲಿ ನಿರ್ದಿಷ್ಟ ಆವರ್ತನ ಫ್ರೀಕ್ವೆನ್ಸಿ ಕೂಡ ಇದೆ. ಹೊರಗೆ ಜೋರಾಗಿ ಪಡಿಸಿದಾಗ ಆ ಕಂಪನಗಳು ನಮ್ಮ ದೇಹದಲ್ಲಿ ಮನೆಯಲ್ಲಿ ಹರಡ್ತವೆ. ನಾಸಾ ಕೂಡ ಒಮ್ಮೆ ಅಧ್ಯಯನ ಮಾಡಿ ಹೇಳಿದೆ, ಸಂಸ್ಕೃತ ಶ್ಲೋಕಗಳ ಪಠನ ಮಾಡ್ತಾ ಇದ್ದಾಗ ಬ್ರೈನ್ ವೇವ್ಸ್ ಸಕಾರಾತ್ಮಕವಾಗಿ ಬದಲಾಗ್ತವೆ ಅಂತ. 11 ಸಲ ಪಠಿಸಿದರೆ ಯಾಕೆ ಹೆಚ್ಚು ಫಲ? 11 ಸಲ ಪಠನ ಮಾಡ್ತಾ ಮನಸ್ಸು ಒಂದು ಮೆಡಿಟೇಟಿವ್ ಸ್ಟೇಟ್ಗೆ ಹೋಗುತ್ತೆ. ಆ ಸ್ಥಿತಿಯಲ್ಲಿ ಉಚ್ಚರಿಸುವಂಥ ಮಾತು ಮನಸ್ಸಿನ ಆಳಕ್ಕೆ ಇಳಿಯುತ್ತೆ. ಹನುಮಂತನ 5 ಗುಣಗಳು. ಹನುಮಾನ್ ಚಾಲಿಸ ಸ್ತುತಿಸುವ ಹನುಮಂತ ಕೇವಲ ದೇವರಲ್ಲ, ಅವರು ನಮಗೊಂದು ಜೀವನ ದರ್ಶನ. ಶಕ್ತಿ ಅಂದರೆ ಅಹಂಕಾರ ಇಲ್ಲ. ಹನುಮಂತನಿಗೆ ಶಕ್ತಿ ಇದೆ, ಆದರೆ ಅಹಂಕಾರ ಇಲ್ಲ. ಸಂಜೀವಿನಿ ಬೆಟ್ಟ ಎತ್ತಿದ ಹನುಮಂತ, ಇಡೀ ಲಂಕೆ ಸುಟ್ಟ ಹನುಮಂತ, ಆದರೆ ರಾಮನ ಮುಂದೆ ನಮ್ರ ಸೇವಕ. 2ನೇದು ಬುದ್ಧಿ, ಆಳವಾದ ಜ್ಞಾನ ಇದೆ. ವಿದ್ಯವಾನ ಗುಣಿಯತಿ ಚತುರ, ಅವರು ವೇದ ವ್ಯಾಕರಣ ಬಿಲ್ಲ ಪಂಡಿತ. 3ನೇದು ಭಕ್ತಿ, ಸಂಪೂರ್ಣ ಸಮರ್ಪಣೆ. ರಾಮದೂತ ಅತುಲಿತ ಬಲಧಾಮ, ರಾಮನ ಸೇವೆಯೇ ಅವರ ಉಸಿರು. 4ನೇದು ಸ್ಥಿರತೆ, ಯಾವ ಸಂಕಟಕ್ಕೂ ಅಳುಕಾದಂಥ ಮನಸ್ಸು. ಸಮುದ್ರ ದಾಟಿದ ರಾವಣ ಸಭೆಯಲ್ಲಿ ನಿಂತ 1 ನಿಮಿಷ ಕೂಡ ಹೆದರಲಿಲ್ಲ. ಸೇವೆ, ತನ್ನ ಸ್ವಾರ್ಥವಿಲ್ಲ. ಸೀತೆ ಮಾತೆ ಕೊಟ್ಟ ಆಭರಣ ಕೂಡ ತಗೊಳ್ಳಿಲ್ಲ. ನನಗೆ ರಾಮನಾಮ ಸಾಕು ಅಂತ ಅಂದರು. ಈ 5 ಗುಣಗಳೇ ನಮ್ಮ ಜೀವನದ ಮಾರ್ಗದರ್ಶಿ. ಸರಿಯಾದ ಪಠನ ವಿಧಾನ. ಹನುಮಾನ ಚಾಲಿಸ ಪಠಿಸುವ ಮೊದಲು ಇವಿಷ್ಟು ಗಮನಿಸಿ. ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಕೂತ್ಕೊಳ್ಳಿ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ. ದೀಪ ಬೆಳಗಿಸಿ. ತುಪ್ಪ ಅಥವಾ ಎಳ್ಳೆಣ್ಣೆ ದೀಪ ಹಚ್ಚುವುದು ಉತ್ತಮ. ಜೋರಾಗಿ ಅಥವಾ ಮೆಲ್ಲಗೆ ಅರ್ಥ ಅರಿತು ಪಠಿಸಿ. ನಿಯಮಿತವಾಗಿ ಮಾಡಿ. ಒಂದೊಂದು ದಿನ ಮಾಡಿ, ಒಂದೊಂದು ದಿನ ಬಿಡಕೋಗ್ಬಿಡಿ. ಎಷ್ಟು ಸಲ ಪಠಿಸಿದರೆ ಒಳ್ಳೆಯದು? ದಿನಕ್ಕೆ 1 ಸಾರಿ ಪಠಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದೇ ವಿಶೇಷ ಸಂದರ್ಭ ಅಂದ್ಕೊಂಡ್ರೆ ಮಂಗಳವಾರ, ಶನಿವಾರ 3 ಬಾರಿ, 7 ಬಾರಿ ಅಥವಾ 11 ಸಲ ಪಠಿಸಿದರೆ ಒಳ್ಳೆಯದು. ಸಂಕಷ್ಟ ಕಾಲ ಅಂದರೆ ಶನಿ ದೋಷ ಏನಾದರೂ ಇದ್ದರೆ 40 ದಿನ ಚಾಲಿಸ ಅನುಷ್ಠಾನ ಮಾಡಿ. 41ನೇ ದಿನ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಹಂಚುವ ಮೂಲಕ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸಹಾಯ ಮಾಡುವುದು ಒಳ್ಳೆಯದು. 40 ದಿನ ಚಾಲಿಸ ಅನುಷ್ಠಾನ ಮಾಡಿ ಕೊನೆಯ ದಿನ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಹಂಚುವ ಮೂಲಕ ನಿರ್ಗತಿಕರಿಗೆ ದಾನ ಧರ್ಮ ಮಾಡಿ. ಹನುಮಾನ ಚಾಲಿಸ ಇದು ಕೇವಲ ಒಂದು ಸ್ತೋತ್ರ ಅಲ್ಲ, ಇದು ಒಂದು ಶಕ್ತಿಯ ಸ್ತೋತ್ರ. ಇದು ಒಂದು ವೈಜ್ಞಾನಿಕ ಪ್ರಯೋಗ. ಇದು ಒಂದು ಜೀವನದ ಪಾಠ. ಇವತ್ತಿನಿಂದ ನೀವು ಚಾಲಿಸ ಪಠಿಸಿದಾಗ ಪ್ರತಿ ಸಾಲಿನ ಹಿಂದಿರೋ ಅರ್ಥನ ನೆನೆಸ್ಕೊಳ್ಳಿ. ಈ ವಿಡಿಯೋ ಯೂಸ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಆಂಜನೇಯ ಭಕ್ತ ಆದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಭಕ್ತಿನ ಇಲ್ಲಿ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಹನುಮಂತ ಭಕ್ತರಿಗೆ ಶೇರ್ ಮಾಡಿ. ಧನ್ಯವಾದಗಳು. See you next video.